ಗಂಡ್ಸು ಎಲ್ಲಾರು ಹೋಗ್ಲಿ ಅಂತಾರೆ, ಹೆಣ್ಮಕ್ಳಿಗೆ ಇನ್ನೂ ಅಷ್ಟೊಂದು ಸ್ವಾತಂತ್ರ್ಯ ಸಿಕ್ಕಿಲ್ಲ. ನೀನ್ ಹೆಣ್ಣು, ನೀನ್ ಹಿಂಗೆ ಇರ್ಬೇಕು, ನಿಂದಿಷ್ಟೇ ಜಾಗ. ಈ ಹೇಗೆ ಕುದುರೆಗೆ ಕಟ್ಟಿ 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 ಆ ಕಡೆ ಈ ಕಡೆ ನೋಡ್ದಾಗ ಮಾಡ್ತಾರಲ್ಲ, ಅದೇ ತರ ನಮ್ಮ ಹೆಣ್ಮಕ್ಳಿಗೆ ಇವತ್ತಿಗೂ ಕೂಡ ಬಹಳಷ್ಟು ಪ್ರದೇಶಗಳಲ್ಲಿ ಬಹಳಷ್ಟು ಕುಟುಂಬಗಳಲ್ಲಿ ಅಂತ ವ್ಯವಸ್ಥೆ ಇರೋದ್ರಿಂದ ಅವಳಿಗೆ ಪೂರ್ತಿ ಜಗತ್ತನ್ನ ನೋಡ್ಕೊಂಡು ಸ್ವತಂತ್ರವಾಗಿ ಬದುಕೋಕ್ ಆಗ್ತಿಲ್ಲ. ಎಷ್ಟೋ ಹೆಣ್ಮಕ್ಳು ಆತರ ಬದುಕೋಕ್ ಹೊರಟು ಕೂಡ್ಲೆ ಅವಳಿಗೊಂದು ಟೈಟ್ಲ್ ಇಟ್ಬಿಡ್ತಾರೆ. ಅವಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ, ಮಹಾನ್ ತಲೆಹರಟೆ, ಅವಳು ಯಾರ ಮಾತು ಕೇಳೋಳೆ ಅಲ್ಲ ಅಂತ ಅವಳನ್ನ ಮನೆಗೆ ತಂದ್ಬಿಟ್ರೆ ಅಷ್ಟೇ ಮನೆ ಉದ್ಧಾರ ಆಗತ್ತಾ, ಈ ತರದ್ದೆಲ್ಲ ಅವಳಿಗೆ ಒಂದಷ್ಟು ಟ್ಯಾಗ್ ಲೈನ್ಸ್ ನ ಆಡ್ ಮಾಡ್ತಾರೆ. ಹಂಗಾಗಿ ಗಂಡಿಗಿರುವಷ್ಟು ಸ್ವಾತಂತ್ರ್ಯ ಗಂಡು ಅನುಭವಿಸುವಂತದ್ದು ಯಾವುದೇ ವಿಚಾರದಲ್ಲಿ ಇರ್ಬೋದು. ಹೆಣ್ಣಿಗೆ ಚಿಕ್ಕ ಪುಟ್ಟದ್ ನೀವ್ ಹೇಳ್ದಂಗೆ ಮಾಲ್ಗೆ ಹೋದಾಗ ಬಟ್ಟೆ ತಗೊಳಕ್ಕೋ ಒಡವೆ ವಸ್ತ್ರ ತಗೊಳಕ್ಕೋ ಅವಳು ಸ್ವತಂತ್ರ ಇರಬಹುದು. ಆದ್ರೆ ಮೇಜರ್ ಡಿಸಿಷನ್ ತಗೊಳ್ಬೇಕಾದ್ರೆ, ಒಂದು ಮನೆ ತಗೊಳ್ಬೇಕು, ಒಂದು ಸೈಟ್ ತಗೊಳ್ಬೇಕು, ಅಥವಾ ಒಂದ್ ದೊಡ್ಡ ಗಾಡಿ ತಗೊಳ್ಬೇಕು ಅಂದಾಗ ಗಂಡಿನ ತೀರ್ಮಾನನೇ ಅಲ್ಲಿ ಅಂತಿಮ ಆಗತ್ತೆ. ಅವನ್ ಏನ್ ಹೇಳ್ತಾನೋ ಅದಕ್ಕೆ ಇವಳು ಆಯ್ತು ರೀ ಅನ್ನುವಂತ ಪರಿಸ್ಥಿತಿ ಇರುತ್ತೆ.